ಮತ್ತು ಏನು ರೀಸನ್ನು, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಹೇಳ್ತೀನಿ ನಾನು ನಿಮಗೆ. ಸೊ ತುಂಬ ಕೆಲವೊಂದು ಸಾರಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇವಾಗ ಬಂದು ವಕ್ರಿಸ್ಕೊಳತ್ತೋ ಹೇಳೋಕ್ಕೆ ಬರೋಲ್ಲ. ಕೆಲವೊಂದು ಪ್ರಾಬ್ಲಮ್ ಪದೇ ಪದೇ ಕಾಡುತ್ತೆ. ಆ ಪ್ರಾಬ್ಲಮ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಸಿಗ್ಬೋದು ನಿಮ್ಮ ಕಡೆಯಿಂದ, ಅದ್ರ ಬಗ್ಗೆ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ತೀನಿ. ಅಡುಗೆ ಮನೆಗೆ 2 ದಿನ ಬಂದಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ನೋಡಿ. ಪೂರ್ವಿಗೆ ಅನ್ನ ಮಾಡು ಅಂದರೆ 1 ಅವರ್ ಅನ್ನ ಇಟ್ಬಿಟ್ಟು ಹಾಳು ಮಾಡಿ ಇಟ್ಬಿಟ್ಟು ಅವ್ನು ಕುಕ್ಕರ್ನ. ಸೊ ಇಷ್ಟು ರಾಖಿಗಳು ರೆಡಿ ಇದ್ದಾವೆ. ಯಾರಿಗಾದ್ರೂ ರಾಖಿ ಬೇಕು ಅಂದರೆ ಆರ್ಡ್ರ್ ಮಾಡಿ. ಒಂದು 50 ರುಪೀಸ್ದು ಸೇಲ್ ಮಾಡ್ತಾಯಿದ್ದೀನಿ. ಲೋಕಲಲ್ಲೆಲ್ಲ ನಾನು ಕಮ್ಮಿನೇ ಮಾರೋ ಅಂಥದ್ದು. ಆನ್ಲೈನಲ್ಲಿ ಮಣ್ಣಿನ ಜ್ಯುವೆಲರಿ ನೋಡಿದ್ರೆ ತುಂಬ ರೇಟ್ ಇದೆ ನೋಡಿ. ಇದು ಕಥಗಳಿದು ಮಣ್ಣಿನ ರಾಖಿ ಎಲ್ಲ ರೆಡಿಯಾಗಿದ್ದಾವೆ. ಸೊ ಅಷ್ಟು ಜನ ಕೇಳ್ತಾಯಿದ್ರು ರಕ್ಷಾಬಂಧನ್ಗೆ ಇದು ಮಣ್ಣಿಂದು ಮಾಡಿಕೊಡಿ ಅಂತ. ಇದೆಲ್ಲ ಮಣ್ಣಿಂದು. ಇನ್ನೂ ಡಿಸೈನ್ಸ್ ಎಲ್ಲ ರೆಡಿ ಇದ್ದಾವೆ. ಬಟ್ ಇನ್ನೂ ನಾನು ಇದೊಂದು ಇವಾಗ ಟ್ರೈ ಮಾಡಿದೆ. ಯಾಕಂದರೆ ಒಂದಷ್ಟು ಜನ ಕೇಳ್ತಾಯಿದ್ರು, ಒಂದಿಬ್ಬರು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಡಿಸೈನ್ಸ್ ಕಳಿಸಿ ಅಂತ. ಆ್ಯಕ್ಚುಲಿ ಇದ್ರ ಕಡೆ ಬೇಯಿಸಿ ನೀರನ್ನ ಸೋಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಕ್ಕೆ ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂಥರ ಕಹಿ ಅಂಶ ಬರುತ್ತೆ, ಹಾಗಾಗಿ ಬೇಯಿಸಿ ಆಚೆಗೆ ಚೆಲ್ಬಿಟ್ಟೆ. ಸೊ ಇವಾಗ ಇದು ಮತ್ತು ಬಿದ್ರ ಕಡೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಬೇಕು. ಸಾಂಬಾರಿಗೆ ಖಾರ ರುಬ್ಬಿ ರೆಡಿ ಇಟ್ಟಿದ್ದೀನಿ. ಬೆಸ್ಟ್ ಅಂತ ಹೇಳ್ಬೋದು. ಕಲರು ನ್ಯಾಚುರಲ್ ಕಲರು. ನಮ್ಮನೆ ಹತ್ರ ಒಂದು ಕಾಯಿ ಗಿಡ ಬೆಳೀತಾಯಿತ್ತು. ಅದೇನು ಕಾಯಿ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸೊ ದೂರದಿಂದ ಪೂರ್ವಿ ಕೈಲಿ ವೀಡಿಯೋ ಮಾಡಿಸ್ದೆ ನಾನು. ಬಟ್ ಅದೇನು ಕಾಯಿ ಅಂತ ನಂಗೆ ಅರ್ಥನೂ ಆಗಲಿಲ್ಲ. ಆಮೇಲೆ ಗಿಡ ನೋಡಿದ್ಮೇಲೆ ಯಾರೋ ಒಬ್ರು ಹೇಳಿದರು ನನಗೆ, ಇಲ್ಲಿ ಸತ್ತ ಎಲ್ಲ ಕ್ಲೀನ್ ಮಾಡ್ಕೊಡೋಕೆ ಬಂದಿರಲಿಲ್ಲ ಅವರು, ಇದು ಸೋರೆಕಾಯಿ ಗಿಡ ಅಂತ. ನೋಡಿದ್ರೆ ಅದು ಸೋರೆಕಾಯಿ ಅಲ್ಲ, ತುಪ್ಪದ ಹೀರೆಕಾಯಿ ಅಂತ ಆಮೇಲೆ ಗೊತ್ತಾಯಿತು. ಬಟ್ ತುಂಬ ಚೆನ್ನಾಗಿ ಬೆಳೀತಾಯಿತ್ತು. ಮೋಲ್ಡ್ ಮೇಲೆಲ್ಲ ಗಿಡ ಬೆಳ್ಕೊಂಡಿದೆ ಅಂತ ಪೂರ್ವಿ ಎಲ್ಲ ಹೇಳ್ದೆ ನನಗೆ. ಚೆನ್ನಾಗಿದೆ ಅಂತ ಹಂಗೆ ಬಿಟ್ಕೊಂಡಿದ್ದು. ಸೊ ಆ ಕಾಯಿ ಬರೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ನಮಗೂ ಸಾಂಬಾರಿಗೆ ಯೂಸ್ ಆಗುತ್ತೆ. ಗಿಡ ಯಾಕೆ ಕಿತ್ತು ಹಾಳು ಮಾಡೋದು ಅಂತೇಳಿ ನಾನು ಕೀಳೋದು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಗಿಡ ಉಳಿಸಿದ್ದಾರೆ. ಬಟ್ ಮನೆ ಹತ್ರ ಏನಾದರೂ ಕಾಯಿ ಬಿಡೋ ಗಿಡಗಳಿದ್ದರೆ ತರಕಾರಿಗೆ ಅನುಕೂಲ ಆಗುತ್ತೆ. ಬಟ್ ಅಪರೂಪವಾಗಿ ಆದಷ್ಟು ಕದೇ ಬೆಳೆದಿರೋದು ನೋಡಿ ನಂಗೆ ಆಶ್ಚರ್ಯ ಆಯಿತು. ಏನೋ ಅದೃಷ್ಟ ಅಂದ್ಕೊಂಡೆ. ಪೂರ್ತಿ ಕಂಪ್ಲೀಟ್ಲಿ ಗ್ರಿಲ್ ಮೇಲೆಲ್ಲ ಬೆಳೆದು ಮೇಲೆ ಮೋಲ್ಡ್ವರೆಗೂ ತಲುಪಿಬಿಟ್ಟು ಮೋಲ್ಡ್ ಮೇಲೆಲ್ಲ ಬೆಳ್ಕೊಬಿಟ್ಟಿದೆ ಅಂತೆ. ಸೊ ಕಾಯಿ ಬಿಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು 4-5 ಪೀಚ್ ಆಗಿದೆ. ಅಲ್ಲೊಂದು ಬಿಟ್ಟಿರೋವಂಥ ಕಾಯಿ ಬಂದು ತುಂಬ ಬಲ್ತೋಗಿತ್ತು. ಆಮೇಲೆ ಗೊತ್ತಾಯಿತು ಬಲ್ತಿದೆ ಇದು ಅಂತ. ಸೊ ಹಂಗಾಗಿ ಅದಂತೂ ವೇಸ್ಟ್ ಆಗಿಬಿಡ್ತು. ಮತ್ತೆ ಕಾಯಿ ಬಿಡುತ್ತೆ ಅನ್ನೋ ಒಂದು ಇದ್ರ ಮೇಲೆ ಇರೋ ಅಂಥದ್ದು. ಸೊ ಪೂರ್ವಿ ಯಾವಾಗ ಹೋಮ್ವರ್ಕ್ ಮಾಡಬೇಕಾದ್ರೆ ಗುಂಡ ಸಖತ್ ತೀಟೆ ಮಾಡ್ತಾನೆ. ಕೆಲವೊಂದು ಸಾರಿ ಸೈಲೆಂಟಾಗಿ ಹಿಂಗೆ ಮಲ್ಕೊಂಡಿರ್ತಾನೆ. ಸೊ ನೋಡೋವಾಗ ಏನಂದರೆ ಒಂದು ನಾಯಿ ಮರಿ ಒಂದು ಮನೇಲಿ ಇರಬೇಕಂತ ಅನಿಸುತ್ತೆ. ಯಾವಾಗಲೂ ಪ್ರಾಣಿಗಳ ಜೊತೆ ಇದ್ದಷ್ಟು ಒಂಥರ ನೆಮ್ಮದಿಯಾದ ಒಂದು ಜೀವನನ ಮಾಡ್ತಾಯಿದ್ವಿ ಅಂತ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಅವುಗಳು ಅಷ್ಟು ಇಷ್ಟ ಆಗ್ಬಿಡ್ತವೆ. ನಾವು ಹುಡ್ತಾ ಬೆಳೀತಾ ನಾವು ಅವುಗಳನ್ನ ನೋಡ್ಕೊಂಡು ಬಂದಿರೋ ಅಂಥವ್ರು, ಅವುಗಳನ್ನ ಸಾಕಿರೋ ಅಂಥವ್ರು. ಹಂಗಾಗಿ ಅದ್ರ ಫೀಲಿಂಗ್ಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅವನು ಎಷ್ಟು ಬುದ್ಧಿವಂತ ಅಂದರೆ ಮೊದಲೆಲ್ಲ ಗೊತ್ತಾಗದೆ ಮನೇಲಿ ಗಲೀಜು ಮಾಡಿಬಿಡ್ತಾಯಿದ್ದ. ಇವಾಗ ಯಾವುದೇ ಗಲೀಜು ಮಾಡಲ್ಲ. ಅವನಿಗೆ ಗೊತ್ತಾಗುತ್ತೆ ಆ ಟೈಮು. ಅವಾಗ ಕರೆಕ್ಟಾಗಿ ಏನಾದರೂ ಸೌಂಡು ಸನ್ನೆಗಳ ಮೂಲಕ ಹೇಳ್ತಾನೆ, ನಾನು ಹೊರಗಡೆ ಹೋಗಬೇಕು ಅನ್ನೋದನ್ನ ನನಗೆ ತಿಳಿಸ್ತಾನೆ. ಆವಾಗ ನಂಗೆ ಗೊತ್ತಾಗುತ್ತೆ, ಓ ಇವನ್ನೆಲ್ಲ ಹೊರಗಡೆ ಹೋಗಬೇಕು ಅಂತ. ಆವಾಗ ಹೊರಗಡೆ ಬಿಟ್ಟರೆ ಸಾಕು ಹೋಗ್ತಾನೆ. ಕಾರಲ್ಲಿ ಕೂಡ ಅಷ್ಟೇ, ಯಾವುದೇ ಗಲೀಜು ಮಾಡಲ್ಲ. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾನೆ ಅಂದರೆ. ಅದೇ ಸ್ವಲ್ಪ ಕೆಸರಲ್ಲೆಲ್ಲ ಆಡ್ಕೊಂಡ್ಬಂದ್ಬಿಡ್ತಾನೆ ಹೊರಗಡೆ ಹೋದಾಗ. ಅದೊಂದೇ ಕಷ್ಟ. ಹೊರಗಡೆ ಹೋದಾಗ ಮಣ್ಣಲ್ಲಿ ಬಿಡಬಾರ್ದು ಅವನನ್ನು. ಸ್ನಾನಗಿನ ಮಾಡಿಸಿರೋಂಥ ಮುಗೀತ ಮೇಲೆ ಕಾರೆಲ್ಲ ಗಲೀಜು ಮಾಡಿಬಿಡ್ತಾನೆ. ಮನಿಕ ನಿದ್ದೆ ಮಾಡೋ ನೀನು, ನಿದ್ದೆ ಮಾಡಮ್ಮ ನೀನು, ನಿದ್ದೆ ಮಾಡಬೇಕು ನೀನು. ಯಾವಾಗೂ ನಿದ್ದೆ ಮಾಡ್ತಾ ಇರಬೇಕು, ಯಾವಾಗೂ ನಿದ್ದೆ ಮಾಡ್ತಾ ಇರಬೇಕು. ಊಟ ಮಾಡಬೇಕು, ನಿದ್ದೆ ಮಾಡಬೇಕು ಅಷ್ಟೇ. ಊಟ ಮಾಡಬೇಕು, ನಿದ್ದೆ ಮಾಡಬೇಕು ಅಷ್ಟೇ ಮಗು ಕೆಲಸ. ಏನದು? ಏಯ್ ಅದೆಲ್ಲ ತಿಂತಾನೆ ಅವನು. ಥೋ ಗಲೀಜು ನನ್ನ ಮಗನೇ. ಮೊದಲೇ ತೀಟೆ ನನ್ನ ಮಗ, ಏನು ಬಿಡಲ್ಲ. ಹೌದು, ಫೈರ್ ಆಗಿಲ್ವ? ಇದೇನು ಇದಕ್ಕೆ ಹಾಕೊಂಡು ಫೈರ್ ಮಾಡ್ತೀವಿ. ಮತ್ತೆ ಇವಾಗ ಇದೆಲ್ಲ ಇಯರಿಂಗ್ಸ್ ಎಲ್ಲ ಮಾಡ್ತೀನಲ್ಲ, ಅದಕ್ಕೆ ಹಾಕಿದ್ರೆ ಮತ್ತೆ ಫೈರ್ ಆಗುತ್ತೆ. 10 ಕರೆಕ್ಟಾಗಿ ಕೌಂಟ್ ಮಾಡಿದ್ದು. ಅದೇನ ಅಲ್ಲಿ ಬೇರೆ ಇಡಬೇಡ, ಅದಕ್ಕೆ ಜೋಡಿಸ್ಕೋ. ಇಯರಿಂಗ್ಸ್ ಮಾಡೋಗ್ಬೇಕಾಗ್ತದೆ. ಆ್ಯಕ್ಚುಲಿ ಏರ್ ಕಲರ್ ತರಿಸಿ ತುಂಬ ದಿನ ಆಗ್ಬಿಟ್ಟಿತ್ತು.
ಅದಕ್ಕೆ ಏನು ಮಾಡಿದೆ, ಹೇರ್ ಕಲರ್ ತರಿಸಿದೆ. ಬ್ಲ್ಯಾಕಲ್ಲಿ ತರಿಸಿದ್ದೀನಿ ಸರಿ, ನಾನು ಬರ್ಗಂಡಿಲಿ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ಯಾರೊಬ್ರಿಗೆ ಬೇಕಾಗಿತ್ತು, ಹಂಗಾಗಿ ಕನ್ಫ್ಯೂಷನ್ ಆಗಿಬಿಡ್ಬೇಕು. ಆ್ಯಕ್ಚುಲಿ ಇದು 2 ಕಲರ್ ಮಿಕ್ಸ್ ಮಾಡಿ ಹಾಕೋವಂಥದ್ದು. ಬರ್ಗಂಡಿ ಕಲರ್ ತರಿಸಿದೆ ಸರಿ ತರಿಸ್ಬೇಕಾದ್ರೆ. ಇವಾಗ ನಾನು ಬ್ಲ್ಯಾಕಲ್ಲಿ ತರಿಸಿದ್ದೀನಿ. ಸೊ ಇದು ನಂಬರ್ 1 ಮತ್ತು ಇದು ನಂಬರ್ 2. ಸೊ ಎರಡೂ ಸರಿಸಮವಾಗಿ ಮಿಕ್ಸ್ ಮಾಡಬೇಕು. ಸಮವಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳೋಂಥದ್ದು. ಹೇರ್ ಕಲರು ನ್ಯಾಚುರಲ್ ಆಗಿದೆ, ಬಟ್ ನನಗೆ ದುಡ್ಡಿರಲಿಲ್ಲ, ಸ್ವಲ್ಪ ತಗೊಳಕ್ಕಾಗಲಿಲ್ಲ. ಹಾಗಾಗಿ ಇವಾಗ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ಹಚ್ಚೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಆ್ಯಕ್ಚುಲಿ ಈಗ ಒಂದು 5-6 ದಿನದ ಹಿಂದೆ ಮೆಹಂದಿ ಹಾಕೊಂಡಿದ್ದೆ ತಲೆಗೆ, ಬಟ್ ಅದೇನು ಕಲರ್ ಜಾಸ್ತಿ ದಿನ ನಿಲ್ಲಲ್ಲ. ಇದಾದರೆ ಒಂದಷ್ಟು ದಿನ ಕಲರ್ ಇರುತ್ತೆ, ಅದಕ್ಕೆ ತರಿಸ್ಕೊಂಡಿದ್ದು. ಸೊ ಯಾರಿಗಾದ್ರು ಬೇಕೋ ಏರ್ ಕಲರ್ ಅಂದರೆ ತೊಗೋಬೋದು. ನ್ಯಾಚುರಲ್ ಏರ್ ಕಲರು ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಯಾವತ್ತೂ ಕಲರೇ ಯೂಸ್ ಮಾಡಿಲ್ಲ ತಲೆಗೆ. ಮೆಹಂದಿ ಬಿಟ್ಟರೆ ನಾನು ಏನೂ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇದು ನಂಗೆ ತಲೆಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಾಗಾಗಿ ತೊಗೊಂಡಿರೋದು. ಆಗಲೇ ನಾನು ಇದೊಂದು 6-7 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಅಂತ ಹೇಳ್ಬೋದು ಕಲರು, ನ್ಯಾಚುರಲ್ ಕಲರು. ಸೊ ಎಲ್ಲ ಥರದ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ. ಏನ ಸೌಂಡು? ಎಲ್ಲ ಥರದ ಕಾಳು ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಥರ ಅಂದರೆ ಅವರೆಕಾಳು, ಅಳಸುಂಡೆ ಕಾಳು, ಬಟಾಣಿ ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು ಕೂಡ ನೆನೆಸಿದ್ದೆ. ಸೊ ನೆನೆಸಿರೋ ಕಾಳನ್ನೆಲ್ಲ ಬೇಯಿಸಿದ್ದೀನಿ ಇವಾಗ. ಅದ್ರ ಜೊತೆಗೆ ಬಿದ್ರ ಕಳೆನ ಬೇರೆ ಬೇಯಿಸಿಟ್ಕೊಂಡಿರೋವಂಥದ್ದು. ಆ್ಯಕ್ಚುಲಿ ಬಿದ್ರ ಕಳೆ ಬೇಯಿಸಿ ನೀರನ್ನ ಸೋಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಕ್ಕೆ ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ, ಅದರಲ್ಲಿ ಒಂಥರ ಕಹಿ ಅಂಶ ಬರುತ್ತೆ, ಹಾಗಾಗಿ ಬೇಯಿಸಿ ಆಚೆಗೆ ಚೆಲ್ಬಿಟ್ಟೆ. ಸೊ ಇವಾಗ ಇದು ಮತ್ತು ಬಿದ್ರ ಕಳೆನ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಬೇಕು. ಸಾಂಬಾರಿಗೆ ಖಾರ ರುಬ್ಬಿ ರೆಡಿ ಇಟ್ಟಿದ್ದೀನಿ. ಸೊ ಖಾರ ರೆಡಿ ಇದೆ. ಹುಳಿ ಕಟ್ ಮಾಡ್ಕೊಂಡಿದ್ದೀನಿ. ಹುಳಿ ಸಾರಿಗೆ ಖಾರ ರೆಡಿ ಇದೆ. ಆ್ಯಕ್ಚುಲಿ ಟೊಮೊಟೊನ ಚೆನ್ನಾಗಿ ಬೇಯಿಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡ್ರು ಹಾಕಿ ರುಬ್ಬಿಟ್ಕೊಂಡಿರೋವಂಥದ್ದು. ಇವಾಗ ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ. ರಾಖಿ ರೆಡಿ ಮಾಡ್ತಾಯಿದ್ವಿ. ರಕ್ಷಾಬಂಧನ 50 ಆಗಸ್ಟ್ 28 ಫ್ರೈಡೇ ಹೋಗ್ಬಿಟ್ಟಿದೆ. ಆಮೇಲೆ 28 ಅಂತ ಚೇಂಜ್ ಮಾಡಿ. ಸೊ ಅಷ್ಟು ಚೆನ್ನಾಗಿ ಕೇಳ್ತಾಯಿರೋ ರಕ್ಷಾಬಂಧನ್ಗೆ ಇದು ಮಣ್ಣಿಂದು ಮಾಡಿಕೊಡಿ ಅಂತ. ಇದೆಲ್ಲ ಮಣ್ಣಿಂದು, ಇನ್ನೂ ಡಿಸೈನ್ಸ್ ಎಲ್ಲ ರೆಡಿ ಇದ್ದಾವೆ. ಬಟ್ ಇನ್ನೂ ನಾನು ಇದೊಂದು ಇವಾಗ ಟ್ರೈ ಮಾಡಿದೆ. ಯಾಕಂದರೆ ಒಂದಷ್ಟು ಜನ ಕೇಳ್ತಾಯಿರೋ, ಒಂದಿಬ್ಬರು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಡಿಸೈನ್ಸ್ ಕಳಿಸಿ ಅಂತ. ಅದಕ್ಕೆ ಒಂದು ರೆಡಿ ಮಾಡಿಬಿಟ್ಟು ಆಮೇಲೆ ಕಳಿಸೋಣ ಅಂತ. ಯಾಕಂದರೆ ಹಿಂಗೆ ಕಳಿಸಿದ್ರೆ ಯಾರಿಗೂ ಅರ್ಥ ಆಗೋಲ್ಲ, ಇದು ರಾಖಿಗೆ ಹೆಂಗೆ ಹಾಕ್ತಾರೆ ಏನು ಕತೆ ಅಂತ. ಅದಕ್ಕೆ ಬೀಡ್ಸ್ ಎಲ್ಲ ಹಾಕಿ ಇವಾಗ ರೆಡಿ ಮಾಡಿದ್ದೀನಿ. ದಾರದಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಮಮ್ಮಿ ಇದಕ್ಕೆ ಬ್ರೇಸ್ಲೆಟ್ ಥರ ಮಾಡ್ತಾರೆ ತಾನೇ? ಆ ಥರನೇ ಮಾಡೋದು. ಇನ್ನೂ ಇದೆಲ್ಲ ಇದೆ ನೋಡಿ, ಕಥಕಳಿ ಕಥಕಳಿ. ಹಾಂ, ಕಥಕಳಿ ಐತೆ. ಇದು ಎಲಿಫೆಂಟ್. ಆಮೇಲೆ ಈ ಥರ ಇದು ಐತೆ, ಲೋಟಸ್ ಐತೆ. ಮತ್ತು ಈ ಡಿಸೈನ್ ಐತೆ. ಬಿದ್ರೆ ಹೊಡೆದೋಗುತ್ತಿಲ್ಲ? ಮಣ್ಣಿಂದಲ್ವಾ ಅದು? ಬಿದ್ರೆ ಹೊಡೆದೋಗುತ್ತೆ. ಬಿದ್ರೆ ಹೊಡೆದೋಗುತ್ತೆ, ಬಟ್ ಕಟ್ಕೊಂಡಿದ್ರೆ ಏನಾಗಲ್ಲ. ಹತ್ರದಿಂದ ಸರಿಯಾಗಿ ತೋರಿಸು, ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ ಅದು. ಸರಿ ಬಿಡು, ಅವ್ರಿಗೊಂದು ಸ್ಯಾಂಪಲ್ ಹಾಕ್ತೀವಿ. ಆಯ್ತು, ಫೋಟೋ ಆಯ್ತು ತಗೋ. ಬಾಯಲ್ಲಿ ಅವನಾದ್ರು ಫೋಟೋ ಹೊಡಿತಾನ? ಅಯ್ಯೋ, ಮತ್ತೆ ಇನ್ನೇನು ಮಾಡೋಣ, ಎರಡು ಕೈಯಲ್ಲಿ ಇಟ್ಕೊಂಡು. ಇವತ್ತು ಬೆಳಗ್ಗೆನೇ ರಾಖಿ ಮಾಡೋ ಕೆಲಸಕ್ಕೆ ನಾನು ನಮ್ಮ ಪೂರ್ವಿ ಕೂತಿರೋವಂಥದ್ದು. ಸೊ ರಾಖಿಗೆ ಮಣ್ಣಿನ ರಾಖಿ ಎಲ್ಲ ಹ್ಯಾಂಡ್ಮೇಡು. ಸೊ ಇದೆಲ್ಲ ಮಣ್ಣಿಂದು ರೆಡಿ ಇರೋವಂಥದ್ದು. ಸೊ ಇದಕ್ಕೆ ನಾವು ದಾರ ರೆಡಿ ಮಾಡಿಬಿಟ್ಟು ಒಂದು ರಾಖಿ ಮಾಡ್ತಾ ಇರೋವಂಥದ್ದು. ನೋಡಿ, ಈ ಥರ ದೇವ್ರದ್ದೆಲ್ಲ ರೆಡಿ ಇದೆ. ಸೊ ಅದಾದಮೇಲೆ ಇಲ್ಲೂ ಒಂದಷ್ಟು ರೆಡಿ ಇದೆ. ಪೂರ್ವಿ ಕೊಡಮ್ಮ ಅದನ್ನ ಒಂದೆರಡು, ಒಂದು ಸ್ವಲ್ಪ ಕೊಡುವ, ಒಂದೆರಡು. ಕೊಡು. ಆ್ಯಕ್ಚುಲಿ ಒಂದಷ್ಟು ರೆಡಿ ಇದೆ ಇವಾಗ. ನೋಡಿ, ಇದು ಕಥಕಳಿದು ಮಣ್ಣಿನ ರಾಖಿ ಎಲ್ಲ ರೆಡಿಯಾಗಿದ್ದಾವೆ. ಇದು ಕಥಕಳಿ, ಇದೊಂದು ಪಿಕ್ ಹಾಕೋದು. ಅದು ಬಿಟ್ಟರೆ ಈ ಥರ ಎಲ್ಲ ಕಾಂಬಿನೇಷನಲ್ಲಿ ಮಾಡಿದ್ದೀನಿ.
ಇದಿದು ಒಂದಷ್ಟು ದೇವ್ರುಗಳು ಇದೆ. ಕೆಲವೊಂದು ದೇವ್ರುಗಳು ಬೇಡ ಅಂದರೆ ಪಿಕಾಕೋ ಮತ್ತು ಲೋಟಸ್ಸು ಈ ಥರ ಎಲ್ಲ ನೋಡಿ ಇಲ್ಲೆಲ್ಲ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್. ಸೊ ಈಗ ಒಂದಷ್ಟು ರೆಡಿಯಾಗಿದ್ದಾವೆ. ಸೊ ಯಾರಿಗಾದ್ರೂ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಸೊ ಬೆಳಗ್ಗೆಯಿಂದ ಮಾಡಿರೋ ಕೆಲಸ ಮಣ್ಣಿನ ರಾಖಿಗಳು ಮಾಡ್ತಾಯಿದ್ದೀವಿ ಪೂರ್ವಿ ನಾನು ಕೂತ್ಕೊಂಡು. ಸೊ ಅವನು ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ. ಅಲ್ಲೊಂದಷ್ಟು ರೆಡಿಯಾಗಿರೋದು ಇದೆ. ಎಲ್ಲ ಹ್ಯಾಂಡ್ಮೇಡು ಮಣ್ಣಿನ ಜ್ಯುವೆಲರಿಯಿಂದ ಮಾಡಿರೋವಂಥದ್ದು. ಇದೆಲ್ಲ ಮಣ್ಣಿಂದು. ಸೊ ಮಧ್ಯದಲ್ಲಿ ಏನೆಲ್ಲ ಪೆಂಡೆಂಟ್ ಇದೆಯಲ್ಲ ಅದೆಲ್ಲ ಮಣ್ಣಿಂದು. ಸೊ ಇಷ್ಟು ರಾಖಿಗಳು ರೆಡಿ ಇದ್ದಾವೆ. ಯಾರಿಗಾದ್ರೂ ರಾಖಿ ಬೇಕು ಅಂದರೆ ಆರ್ಡ್ರ್ ಮಾಡಿ. ಒಂದು 50 ರುಪೀಸ್ದು ಸೇಲ್ ಮಾಡ್ತಾಯಿದ್ದೀನಿ. ಲೋಕಲಲ್ಲೆಲ್ಲ ನಾನು ಕಮ್ಮಿನೇ ಮಾರೋ ಅಂಥದ್ದು. ಆನ್ಲೈನಲ್ಲಿ ಮಣ್ಣಿನ ಜ್ಯುವೆಲರಿ ನೋಡಿದ್ರೆ ತುಂಬ ರೇಟ್ ಇದೆ. ಸೊ ನಾನು ಲೋಕಲಲ್ಲಿ ಇಷ್ಟೇ ಮಾರೋದು. ದಯವಿಟ್ಟು ಯಾರಿಗಾದರೂ ರಕ್ಷಾಬಂಧನಕ್ಕೆ ರಾಖಿ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತು ಯಾರಾದರೂ ಬೇಕಂದರೆ ಆರ್ಡ್ರ್ ಮಾಡ್ಬೋದು. ಇದು ಯಾವ ಮಮ್ಮಿ ಗುಂಡ ಅಂದರೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಎರಡು ಕಾಲು ಎರಡು ಕಡೆ ಯೋಗಾಸನ ಮಾಡ್ತಾವ ಗುಂಡೂರಾಜ್ ಅವರು. ಯೋಗಾಸನ ಮಾಡ್ತಾರೆ. ಯೋಗಾಸನ ಮಾಡ್ತಿಲ್ಲ ಮಲ್ಕೊಂಡು ಅವನು. ಅದೇ ಅರ್ಧ ಆ ಕಡೆ ಕಾಲು ಇನ್ನು ಅರ್ಧ ಈ ಕಡೆ ಕಾಲು ಹಾಕೊಂಡು ಯೋಗಾಸನ ಮಾಡ್ತೀವಿ. ಯೋಗ ಗಂಡ ಮಲ್ಕೊಂಡು ಮಲ್ಕೊಂಡ್ಬಿಟ್ಟವ್ರೆ. ತುಂಬ ದಿನಗಳಾದಮೇಲೆ ಮೆಟ್ರೋಗೆ ಹೋಗಿದ್ದು. ಆ್ಯಕ್ಚುಲಿ ತುಂಬ ದೂರ ಮನೆಗೂ ಮೆಟ್ರೋಗೂ ಒಂದು. ಆಮೇಲೆ ಇನ್ನೊಂದು ದೂರ ಟ್ರಾವೆಲ್ ಮಾಡಬೇಕು ಅಂದಾಗ ಮೆಟ್ರೋ ಆಗಲಿ ಬೆಂಗಳೂರಾಗಲಿ ಹೋಗೋದಕ್ಕಾಗಲ್ಲ. ಹಾಗಾಗಿ ಮೆಟ್ರೋ ಯೂಸ್ ಮಾಡ್ತಾನೆ ಇರಲಿಲ್ಲ. ಸೊ ಇವತ್ತು ಒಂದು ಕೆಲಸದ ಮೇಲೆ ಮಲ್ಲೇಶ್ವರಂ ಹೋಗೋದಿತ್ತು. ಹಾಗಾಗಿ ಮಲ್ಲೇಶ್ವರಂಗೆ ಹೋಗ್ತಾ ಇರೋವಂಥದ್ದು. ಸೊ ಅಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಎಲ್ಲಿ ನೋಡಿದ್ರು ಸಿಗ್ತಾರೆ. ತುಂಬ ಖುಷಿಯಿಂದ ಮಾತಾಡಿಸ್ತಾರೆ. ನನಗೂ ತುಂಬ ಖುಷಿಯಾಗುತ್ತೆ ಅವ್ರನ್ನ ಮಾತಾಡ್ಸೋವಾಗ. ಎಂಥ ಮನೆ ಜನಗಳೇ ಮಾತಾಡಿಸ್ತಿರೋ ಕಾಲದಲ್ಲಿ ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಗಮನಿಸಿ ನಮ್ಮನ್ನು ದೂರದಿಂದ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ಅಷ್ಟು ಖುಷಿಯಾಗುತ್ತೆ. 3-4 ದಿನದಿಂದ ಹುಷಾರಿಲ್ಲ. ವ್ಲಾಗ್ ಕೂಡ ಮಾಡಿಲ್ಲ. ಏನಕ್ಕೆ ವ್ಲಾಗ್ ಮಾಡಿಲ್ಲ, ಏನು ಕತೆ, ರೀಸನ್ ಏನು, ಪ್ರತಿಯೊಂದೂ ನಾನು ನಿಮ್ಮ ಮುಂದೆ ಹೇಳ್ತೀನಿ ಒಂದಿನ. ಸೊ ಇದು ಒಂದು ಸಿಂಪಲ್ಲಾಗಿರೋ ಒಂದು ವ್ಲಾಗ್ ಅಂತ ಹೇಳ್ಬೋದು. ಕಂಪ್ಲೀಟು ವೀಡಿಯೋ ವ್ಲಾಗು ನಾನು ಮಾಡ್ತೀನಿ. ಮತ್ತು ಏನು ರೀಸನ್ನು, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಹೇಳ್ತೀನಿ ನಾನು ನಿಮಗೆ. ಸೊ ತುಂಬ ಕೆಲವೊಂದು ಸಾರಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇವಾಗ ಬಂದು ವಕ್ರಿಸ್ಕೊಳ್ಳುತ್ತೋ ಹೇಳೋಕ್ಕೆ ಬರೋಲ್ಲ. ಕೆಲವೊಂದು ಪ್ರಾಬ್ಲಮ್ ಪದೇ ಪದೇ ಕಾಡುತ್ತೆ. ಆ ಪ್ರಾಬ್ಲಮ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಸಿಗ್ಬೋದು ನಿಮ್ಮ ಕಡೆಯಿಂದ, ಅದ್ರ ಬಗ್ಗೆ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ತೀನಿ. ಗುಂಡೂರಾಜ್ ಏನು ಹಿಂಗೆ ಮಲಗಿದ್ದೀರಾ? ಗುಂಡಮ್ಮ ಓಯ್ ಗುಂಡಾ. ಅಡುಗೆ ಮನೆಗೆ 2 ದಿನ ಬಂದಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ನೋಡಿ. ಪೂರ್ವಿಗೆ ಅನ್ನ ಮಾಡು ಅಂದರೆ 1 ಅವರ್ ಅನ್ನ ಇಟ್ಬಿಟ್ಟು ಹಾಳು ಮಾಡಿ ಇಟ್ಬಿಟ್ಟು ಅವ್ನು ಕುಕ್ಕರ್ನ. ಇವಾಗ ತೊಳೆಗೆ 1 ಅವರ್ ಬೇಕು ನನಗೆ. ಸೊ 2 ದಿನ ಹುಷಾರಿಲ್ದ ಮಲ್ಕೊಂಡೆ, ಅದಕ್ಕೆ ಹಿಂಗೆ ಆಗುತ್ತೆ. ಗುಂಡುನ ಫಸ್ಟೆಲ್ಲ ಕಟ್ಟಾಗ್ತಾಯಿದ್ದೋ. ಸೊ ಆಮೇಲೆ ಗೇಟು ಅದು ಲಾಕ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಏನಕ್ಕಂದರೆ ನಾನಲ್ಲಿ ವೀಲ್ ಚೇರಲ್ಲಿ ಹೋಗಬೇಕು ಅಂತ ಹೇಳಿ ಸ್ಲೋಪ್ ಮಾಡಿಸಿದ್ದೆ. ಮತ್ತು ಓನರ್ ಕೂಡ ಗೇಟ್ನ ಸರಿ ಮಾಡಿಸ್ಕೊಟ್ಟಿಲ್ಲ. ಗೇಟು ಕಂಪ್ಲೀಟ್ಲಿ ಹಾಳಾಗಿತ್ತು. ಸೊ ಸಂದಿ ಒಳಗಡೆ ಕಟ್ ಮಾಡೋಣ ಅಂತ 2 ರೋಲ್ ಕೂಡ ಕಟ್ ಮಾಡಿಬಿಟ್ಟಿದ್ರು. ಕುಂಡ ಸಂದಿಲಿ ತೂರ್ಬಿಡ್ತಾನೆ ಅಂದ್ಬಿಟ್ಟು ಅಲ್ಲಿಗೆ ನಾನು ಮರದ್ದು ಪ್ಯಾಡ್ ಥರ ಏನೋ ಇಟ್ಬಿಟ್ಟು ಒಂದು ಸರಿ ಮಾಡಿದ್ದೀನಿ. ಬಟ್ ಏನೇ ಮಾಡಿದ್ರು ಅಲ್ಲೆಲ್ಲ ತುಕ್ಕಿಡ್ದ್ರಿಂದ ಗೇಟ್ ಹಾಳಾಗ್ಬಿಟ್ಟಿದೆ. ಆಮೇಲೆ ಗುಂಡುನ ಹೆಂಗಾರು ಮಾಡಿ ಒಳಗಡೆ ಇಟ್ಕೋಬೇಕು. ಬಟ್ ವಿತೌಟ್ ಚೈನ್ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಗೇಟ್ನ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಫ್ರೀಯಾಗಿ ಬಿಟ್ಕೊಂಡಿರೋವಂಥದ್ದು. ಪಾಪ ಅವನಿಗೂ ಕಟ್ಟಾಕಿ ಬೇಜಾರಾಗೋದು ಬೇಡ ಅಂತೇಳಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಇವಾಗ ಆರಾಮಾಗಿ ಮೋಳ್ ಮೇಲೆ ಹೋಗ್ತಾನೆ, ವಾಶ್ರೂಮ್ ಎಲ್ಲ ಮಾಡ್ತಾನೆ. ಎಲ್ಲೆಲ್ಲಿ ಮಾಡ್ತಾನೋ ಗೊತ್ತಿಲ್ಲ. ಒಟ್ಟಲ್ಲಿ ಮನೆ ಒಳಗಡೆ ಅಂತೂ ಗಲೀಜು ಮಾಡಲ್ಲ ಇವಾಗ, ಬುದ್ಧಿವಂತ. ಇವತ್ತಿನ ಈ ವಿಡಿಯೋ ಪುಟ್ಟದಾಗೆ ಇತ್ತು ಅಂತ ಹೇಳ್ಬೋದು. ಜಾಸ್ತಿ ವಿಷಯಗಳೇನಿಲ್ಲ. ಇರೋ ವೀಡಿಯೋಸ್ನೆಲ್ಲ ಹಂಗೇ ನಾನು ಹಾಕಿರೋ ಅಂಥದ್ದು. ಎಡಿಟ್ ಅಂತ ಜಾಸ್ತಿ ಏನೂ ಮಾಡೂ ಇಲ್ಲ ನಾನು. ಆಮೇಲೆ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಏನು ಪ್ರಾಬ್ಲಮ್, ಏನು ಕತೆ, ಯಾಕೆ ವೀಡಿಯೋ ಮಾಡ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಸೊ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಏನು ಪ್ರಾಬ್ಲಮ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ವ್ಯೂಸ್ ಎಲ್ಲ ಕಮ್ಮಿ ಆಗ್ತಿದೆ.
ಅದಕ್ಕೆ ಆದ ಕಂಟೆಂಟ್ ಹುಡುಕ್ಬೇಕು ನಾನು ಕೂಡ. ಕಂಟೆಂಟು ಎಲ್ಲಿ ಹೇಗೆ ಹುಡುಕ್ಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಮಾಡೋದು. ಸೊ ನಾನು ಅದು ಪ್ರಿಪೇರ್ ಆಗಬೇಕು. ಸೊ ಹಿಂಗೆ ನಡೀತಾ ಇದೆ ಜೀವನ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ.